ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗಮಣಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ. ಇವತ್ತಿನ ಒಂದು ವಿಶೇಷ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ದಿಢೀರಾಗಿ ಬಿಳಿ ಚಕ್ಲಿನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಎರಡು ಪದಾರ್ಥನ ಯೂಸ್ ಮಾಡಿ ಈ ಒಂದು ಚಕ್ಲಿನ ಮಾಡ್ಕೋಬೋದು. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮೊದಲೇ ನಾನು ಹೇಳಿರೋ ಹಾಗೆ ಇಲ್ಲಿ ಎರಡು ಪದಾರ್ಥ ಅಂತ ಹೇಳಿರೋ ಹಾಗೆ ಇಲ್ಲಿ ಅರ್ಧ ಕಪ್ಪು ಚಿರೋಟಿ ರವೆ ಹಾಗೆ 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ತುಂಬಾ ಬೇಗ ಮಾಡ್ಕೋಬೋದು ಈ ಒಂದು ರೆಸಿಪಿನ. ಇಲ್ಲಿ ನಾನು 1/4 ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಚಕ್ಲಿ ಮಾಡೋದಕ್ಕೆ. ಹಾಗೆ ಈ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಅಂದರೆ ನಾವು ಮನೆಯಲ್ಲಿ ಯಾವ ಅಡುಗೆ ಎಣ್ಣೆನ ಯೂಸ್ ಮಾಡ್ತಾ ಇರ್ತೀವಲ್ಲ ಆ ಅಡುಗೆ ಎಣ್ಣೆನ ಹಾಕ್ಕೋಬೋದು. ಸ್ವಲ್ಪ ಅಜ್ವಾನ್ ಕೂಡ ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ಎಳ್ಳು ಕೂಡ ಹಾಕ್ಕೋಬೋದು. ನಿಮಗೆ ಯಾವುದು ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳನ್ನು ಕೂಡ ಹಾಕ್ಕೋಬೋದು. ಹಾಗೆ ಈಗ ನೀರು ಕೂಡ ಕುದೀತಾ ಇದೆ. ಈಗ ನಾವು ಅರ್ಧ ಕಪ್ಪು ಏನು ಚಿರೋಟಿ ರವೆ ತೊಗೊಂಡಿದ್ವಲ್ಲ ಆ ಚಿರೋಟಿ ರವೆನ ಈ ರೀತಿ ತಿರುಗಿಸ್ತಾನೆ ಹಾಕಬೇಕಾಗುತ್ತೆ. ಈ ರೀತಿ ತಿರುಗಿಸ್ತಾ ಹಾಕೋದ್ರಿಂದ ಯಾವುದೇ ರೀತಿ ಗಂಟುಗಳಾಗೋದಿಲ್ಲ. ಅದು ರವೆ ಚಿಕ್ಕದಾಗಿರೋದ್ರಿಂದ ಗಂಟುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಚಿಕ್ಕ ಗಂಟಿದ್ರೂ ನೀಟಾಗಿ ರೌಂಡಾಗಿ ತಿರುಗಿಸ್ತಾ ಇದ್ದರೆ ಒಡೆದೋಗುತ್ತೆ. ಚೆನ್ನಾಗಿ ನಮಗೆ ಈ ರೀತಿಯಾಗಿ ನಮಗೆ ರವೆ ಅದಕ್ಕೆ ಬರಬೇಕು. ಅದಾದ ನಂತರ ನಾವು ಏನು ತೊಗೊಂಡಿರ್ತೀವಲ್ಲ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ನೀಟಾಗಿ ಅದರಲ್ಲೇ ಬೆನೆಸ್ತಾ ಹೋಗಬೇಕಾಗುತ್ತೆ. ಈ ಥರ ಮುದ್ದೆ ಥರ ಮಾಡ್ಕೊಂಡಾದಮೇಲೆ ಎರಡನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮುದ್ದೆನ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಬಿದ್ದೀನಿ. ಮುದ್ದೆ ಕೂಡ ಇನ್ನೂ ಬಿಸಿ ಇದೆ. ಅದು ಒಂದು 5 ನಿಮಿಷ ಆರೋದಕ್ಕೆ ಬಿಡಬೇಕು. ಹಾಗೆ ನಾನು ಇಲ್ಲಿ ಬಿಸಿ ಇರೋದ್ರಿಂದ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನೀಟಾಗಿ ನಾದ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ನಾನು ಇಲ್ಲಿ ಚಕ್ಲಿ ಮಾಡುವಂಥ ಮಣಿಗೆ ಅಂದರೆ ಚಕ್ಲಿ ಮಾಡೋ ಇದಕ್ಕೆ ನಾನು ಎಣ್ಣೆನೂ ಕೂಡ ಹಚ್ಕೋತಾ ಇದ್ದೀನಿ. ಹಾಗೆ ಅಷ್ಟರೊಳಗೆ 1-2 ನಿಮಿಷ ಬಿಟ್ಟಾದಮೇಲೆ ಹಿಟ್ಟು ಕೂಡ ಆರಿತು. ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹಿಟ್ಟನ್ನು, ಗಂಟುಗಳು ಇರದೇ ಹಾಗೆ. ಯಾವುದೇ ರೀತಿ ಗಂಟಾಗಲ್ಲ. ನಾವು ಮುದ್ದೆ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಹಿಟ್ಟು ಕೂಡ ಸಾಫ್ಟಾಗಿ ಅಂದರೆ ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಮೆದುವಾಗಿ ನಾವು ಈ ಹಿಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಪ್ರಕಾರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಹಿಟ್ಟಿನ ಮುದ್ದೆ ರೆಡಿಯಾಗಿರುತ್ತೆ. ಇಲ್ಲಿ ನಾನು 4 ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ನಮ್ಮ ಚಕ್ಲಿ ಮೋಲ್ಡು ಯಾವ ರೀತಿ ಎಷ್ಟು ನಮಗೆ ಗೊತ್ತಿರುತ್ತೋ ಅದೇ ರೀತಿಯಾಗಿ ನಾನು 4 ಉಂಡೆಗಳನ್ನು ಮಾಡಿಕೊಂಡು ಈಗ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಹಿಟ್ಟು ಅಂದರೆ ಚಕ್ಲಿ ಮಾಡೋ ಹಿಟ್ಟು ಕೂಡ ರೆಡಿಯಾಗಿದೆ. ಈ ರೀತಿಯಾಗಿ ಹಿಟ್ಟನ್ನು ಕೂಡ ಹದ ಮಾಡ್ಕೊಂಡಿದ್ದಾಯಿತು. ಈಗ ಚಕ್ಲಿ ಮಣೆಗೆ ಹಿಟ್ಟನ್ನು ಹಾಕ್ಕೊಂಡು ಚಕ್ಲಿನ ಮಾಡ್ಕೋಬೇಕಾಗುತ್ತೆ. ಹಾಗೆ ಚಕ್ಲಿ ಮಾಡುವಾಗ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ವಲ್ಪನೂ ಕೂಡ ಏರ್ಪೇರಾದರೆ ಚಕ್ಲಿ ಒಡೆಯೋ ಸಾಧ್ಯತೆ ಇರುತ್ತೆ ಅಥವಾ ಬಿರುಕುಗಳು ಬಿಡ್ತಾ ಇರುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಈ ಅಳತೆಯಲ್ಲಿ ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿ ಚಕ್ಲಿಗಳು ಬರುತ್ತೆ. ಯಾವುದೇ ರೀತಿಯಾಗಿ ಬಿರುಕುಗಳು ಬಂದಿಲ್ಲ, ನೋಡ್ತಾ ಇರ್ಬೋದು ನೀವು. ಹಾಗೆ ಚೆನ್ನಾಗಿ ಚಕ್ಲಿಯ ಒಂದು ಶೇಪ್ ಕೂಡ ಬರ್ತಾ ಇದೆ. ಅದೇ ರೀತಿಯಾಗಿ ಮಧ್ಯೆ ಬಿರುಕು ಕೂಡ ಬಿಡುವುದಿಲ್ಲ. ಮುದ್ದೆ ಸ್ವಲ್ಪ ಹೆಚ್ಚು ಕಡಿಮೆ ನೀರು ಅಥವಾ ಹಿಟ್ಟು ಹೆಚ್ಚಾಗಲಿ ಏನಾದರೂ ಆದರೆ ಚಕ್ಲಿಗಳು ಕೆಡೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನೇನು ಶ್ರಾವಣ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಪಂಚಮಿ ಹಬ್ಬನೂ ಬಂತು. ಅದೇ ರೀತಿಯಾಗಿ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡು ಉಂಡೆ, ಚಕ್ಲಿ ಹಾಗೆ ಚೂಡ ಈ ರೀತಿ ಮಾಡೋದು ತುಂಬಾ ಹೆಚ್ಚು. ಆ ದಿನಗಳಲ್ಲಿ ದಿಢೀರಾಗಿ ಚಕ್ಲಿನ ಮಾಡ್ಕೋಬೋದು. ನಾನು ತೊಗೊಂಡಿರೋ ಹಿಟ್ಟಲ್ಲಿ ಇಷ್ಟು ಚಕ್ಲಿಗಳು ಆಗಿವೆ. ಇದೇ ಕನ್ಸಿಸ್ಟೆನ್ಸಿಯನ್ನು ನೀವು ಡಬಲ್ ಆಗಿ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೇ ಕರಿಯೋದಕ್ಕೆ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ನೋಡ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾದಿತ್ತು. ಅದೇ ರೀತಿಯಾಗಿ ಮಕ್ಕಳು ಸ್ಕೂಲಿಂದ ಬಂದಾಗ ಸಾಯಂಕಾಲದ ಹೊತ್ತು ಏನಾದರೂ ಸ್ನ್ಯಾಕ್ಸ್ ಕೇಳಿದರೆ ಆರಾಮಾಗಿ ಈ ಒಂದು ಚಕ್ಲಿ ರೆಸಿಪಿನ ಮಾಡಿ ಕೊಡ್ಬೋದು. ಯಾಕಂದರೆ ಸುಲಭವಾಗಿ 2 ಪದಾರ್ಥಗಳನ್ನು ಯೂಸ್ ಮಾಡಿ ಈ ಚಕ್ಲಿನ ಮಾಡ್ಕೊಂಡಿದ್ದೀವಿ. ಹಾಗಾಗಿ
ಸಂಜೆ ಹೊತ್ತು ಟೀ ಜೊತೆ ಒಂದು ಸ್ನ್ಯಾಕ್ಸ್ ಕೂಡ ಒಳ್ಳೆ ಸ್ನ್ಯಾಕ್ಸ್ ಕೂಡ ಹೌದು ಅಂತ ಹೇಳ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿಯಾಗಿ ಸ್ಟೋರ್ ಮಾಡಿಡುವುದಕ್ಕೂ ಯಾವುದೇ ತೊಂದರೆ ಇಲ್ಲ. ಆರಾಮಾಗಿ 1 ವಾರಂಗಟ್ಟಲೆ ಅಥವಾ 15 ದಿನಗಟ್ಟಲೆನೂ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಈಗ ತೋರಿಸಿರೋ ಹಾಗೆ ಚಕ್ಲಿ ಕೂಡ ಫ್ರೈ ಆಗಿದೆ. ನೋಡ್ತಾ ಇರಬಹುದು ಬಣ್ಣ ಕೂಡ ಚೇಂಜ್ ಆಗಿದೆ. ಇಷ್ಟು ಬಣ್ಣ ಚೇಂಜ್ ಆದರೆ ನಮಗೆ ಚಕ್ಲಿ ಪರ್ಫೆಕ್ಟಾಗಿ ಫ್ರೈ ಆಗಿರುತ್ತೆ. ಚಕ್ಲಿ ಯಾವ ರೀತಿ ಬಂದಿದೆ ಅನ್ನೋದು ನೋಡ್ತಾ ಇರ್ಬೋದು. ಯಾವ ರೀತಿ ಸೌಂಡ್ ಬರ್ತಾ ಇದೆ ಅನ್ನೋದು ಅಷ್ಟೇ ಕ್ರಿಸ್ಪಿಯಾಗಿ ಈ ಚಕ್ಲಿ ಕೂಡ ಬರುತ್ತೆ. ಅಷ್ಟೇ ರುಚಿ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ಈ ಒಂದು ಚಕ್ಲಿ ರೆಸಿಪಿನ. ಯಾವ ರೀತಿ ಚಕ್ಲಿ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಶುರು ಆಗ್ತಾಯಿದೆ. ನೀವು ಕೂಡ ಈ ಚಕ್ಲಿ ರೆಸಿಪಿನ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಷ್ಟು ಚಕ್ಲಿ ಕೂಡ ಈ ರೀತಿಯಾಗಿ ರೆಡಿಯಾಗಿದೆ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.